ಒಂದು ಕತೆ. ಶಿವ-ಪಾರ್ವತಿ. ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ಕುಳಿತಿದ್ದರು. ಶಿವನು ಧ್ಯಾನಾಸಕ್ತನಾಗಿದ್ದನು. ಮುಖದಲ್ಲಿ ಮಂದಹಾಸ ಮುಗುಳ್ನಗು ಮೂಡಿತ್ತು. ಇಷ್ಟೊಂದು ಪ್ರಸನ್ನ ಭಾವ ಇದ್ದರೂ ಶಿವ ಈ ಹಿಂದೆ ಎಂದೂ ಹೀಗೆ ಮುಗುಳ್ನಗುವಿನೊಂದಿಗೆ ಧ್ಯಾನದಲ್ಲಿ ಮಗ್ನನಾಗಿರಲಿಲ್ಲ. ಪರಮೇಶ್ವರನು ಧ್ಯಾನಮುದ್ರೆಯಲ್ಲಿದ್ದು ಮಂದಗತಿಯಲ್ಲಿ ಪ್ರಸನ್ನವಾದ ನಗು ಹೊಂದಿರುವ ಕಾರಣ ಮಾತ್ರ ಪಾರ್ವತಿಗೆ ತಿಳಿಯದಾಯಿತು. ಅವಳು ಭೋಳೆನಾಥನ ಸಮಾಧಿ ಸಮಾಪ್ತವಾದ ಮೇಲೆ, ಸ್ವಾಮಿ, ಸಮಾಧಿಯಲ್ಲಿ ಮಂದವಾಗಿ ನಗು ಹೊಂದಿರುವವರು ನಾನು ಈ ಹಿಂದೆ ಎಂದೂ ನೋಡಿಲ್ಲ. ನನಗಿದರ ಕಾರಣ ತಿಳಿಸಿ ಕುತೂಹಲದಿಂದ ಕೇಳಿದಳು. ಶಿವನು ಪಾರ್ವತಿಗೆ ಹೇಳಿದ, ಮೃತ್ಯುಲೋಕದಲ್ಲಿ ನನ್ನ ಒಬ್ಬ ಅನನ್ಯ ಬ್ರಾಹ್ಮಣ ಭಕ್ತನೋರ್ವ ನನ್ನ ಗುಡಿಯನ್ನೇ ಪೂಜೆ ಪುನಸ್ಕಾರ ದಿನಂಪ್ರತಿ ನನ್ನ ಸೇವೆ ಮಾಡಿಕೊಂಡಿದ್ದನು. ಅವನು ಆ ಗುಡಿಯ ಹಿಂದಿರುವ ಸಣ್ಣ ಕೊಠಡಿಯೊಂದರಲ್ಲಿ ತನ್ನ ಪತ್ನಿಯೊಂದಿಗೆ ವಾಸವಿದ್ದನು. ಅವಳ ಪತ್ನಿ ಇಚ್ಛಿಸುತ್ತಾಳೆ, ತನ್ನದೇ ಆದ ಒಂದು ಸ್ವಂತ ಮನೆ, ಜೀವನಕ್ಕೆ ಸಾಕಾಗುವಷ್ಟು ಸಂಪತ್ತು ಇದ್ದರೆ ಜೀವನ ನೆಮ್ಮದಿಯಿಂದ ಕಳೆಯಬಹುದು. ಆದರೆ ಆ ಪೂಜಾರಿ ಮಂದಿರದಲ್ಲಿ ಬರುವ ದಾನ ದಕ್ಷಿಣೆಯಲ್ಲಿ ತನ್ನ ಜೀವನ ಸಂಪನ್ನವಾಗಲಿ ಎಂದುಕೊಂಡು ಕಷ್ಟದಲ್ಲಿ ದಿನ ಕಳೆಯುತ್ತಿದ್ದಾನೆ. ಹೇಗಾದರೂ ತನ್ನ ಪತ್ನಿಯ ಆಸೆ ಈಡೇರಿಸು ಪ್ರಭು ಎಂದು ನನ್ನಲ್ಲೇ ವಿನಂತಿಸುತ್ತಿರುತ್ತಾನೆ. ಇಂದು ಅವನ ಪತ್ನಿ ಅವನ ಆಡಿದ ಮಾತಿನಿಂದಲೇ ನಾನು ಧ್ಯಾನಾಸಕ್ತನಿದ್ದರೂ ಮುಗುಳ್ನಗು ಹೊಂದಿದೆ. ಪ್ರಭು, ಅದೇನು ಅಂತಹ ಮಾತು? ನಿಮ್ಮ ಧ್ಯಾನ ಭಂಗವಾಯಿತು. ಅವನ ಪತ್ನಿ ಅವನಿಗೆ ಕುಹುಕವಾಡಿದಳು. ಬೋಲೇಶಂಕರನ ದಿವಸ ರಾತ್ರಿ ಎನ್ನದೇ ಸೇವೆ ಮಾಡುತ್ತೀರಿ, ನನಗೆ ಮನೆ ಬೇಡುತ್ತಿರುವಿರಿ. ಅವನಿಗಂತೂ ತನ್ನದೇ ಮನೆಯೊಂದಿಲ್ಲ, ಹೀಗಾಗಿ ಕೈಲಾಸದಲ್ಲೇ ಇರುತ್ತಾನೆ. ನಿಮಗೆ ಎಲ್ಲಿಂದ ಮನೆ ಕೊಟ್ಟಾನು? ಇದೇ ಮಾತಿಗೆ ನನಗೆ ನಗು ಬಂತು. ಪಾರ್ವತಿ ಈ ಮಾತಿಗೆ ಅಚ್ಚರಿಯಾಯಿತು. ಸ್ವಾಮಿ, ಈ ಮಾತಿಂದ ನನಗೆ ಬೇಸರವಾಯಿತು. ಅವಳು ನಿಮಗೆ ಕುಹುಕವಾಡುತ್ತಿದ್ದರೆ ನೀವು ನಗುತ್ತಿರುವರೇನು? ಅವಳಿಗೆ ಮನೆ ಮತ್ತು ಎಲ್ಲ ಸುಖ ಸುವಿಧಾಗಳನ್ನು ಕೊಡಬಾರದೆ? ಅದರಿಂದ ಅವಳು ನಿಮ್ಮನ್ನು ಆಡಿಕೊಳ್ಳುವುದು ತಪ್ಪುತ್ತೆ. ಈ ಮಾತಿಗೆ ಶಿವನು, ಇದು ನನ್ನ ವಶದಲ್ಲಿಲ್ಲ. ಈ ಎಲ್ಲ ಜೀವಿಗಳು ಮೃತ್ಯುಲೋಕದಲ್ಲಿ ಇರುತ್ತಾರೆ. ಹಿಂದಿನ ಜನ್ಮದ ಮತ್ತು ಈ ಜನ್ಮದ ಕರ್ಮ ಅನುಭವಿಸುತ್ತಿರುತ್ತಾರೆ. ಒಮ್ಮೆ ಕರ್ಮದ ಫಲಗಳನ್ನು ಅನುಭವಿಸಿ ಆದ ಮೇಲೆ ಸುಖ ಸಮೃದ್ಧಿ ತಾನಾಗೇ ಒಲಿದು ಬರುತ್ತದೆ. ಆಮೇಲೆ ಅವರು ಮೃತ್ಯುವನ್ನು ಕಾಣುತ್ತಾರೆ. ಅದಕ್ಕೆಂದೇ ಇದಕ್ಕೆ ಮೃತ್ಯುಲೋಕ ಎಂದಿದ್ದಾರೆ. ಮನುಷ್ಯನಾದವನು ಪದೇ ಪದೇ ಹುಟ್ಟಿ ಬಂದು ಲೆಕ್ಕಚುಕ್ತ ಮಾಡುತ್ತಿರುತ್ತಾನೆ. ಇದು ಕರ್ಮಭೂಮಿ ಆಗಿರುವುದರಿಂದ ಇಲ್ಲಿ ಕರ್ಮ ಇಲ್ಲದೆ ಸದ್ಗತಿ ಸಿಗುವುದಿಲ್ಲ. ಶಿವನು ಅವರ ಹಿಂದಿನ ಜನ್ಮದ ವೃತ್ತಾಂತ ಹೇಳತೊಡಗಿದ. ಆ ಬ್ರಾಹ್ಮಣ ಹಿಂದಿನ ಜನ್ಮದಲ್ಲಿ ಒಬ್ಬ ಸಾಹುಕಾರನಿದ್ದ. ಬಡ ಅಸಹಾಯಕ ಜನಗಳ ನಡುವೆ ಪಶು ಜಮೀನು ಅಡ ಇಟ್ಟುಕೊಂಡು ಹಣ ಕೊಡುತ್ತಿದ್ದ. ಹಣ ಹಿಂದಿರುಗಿಸಿದವರ ಜಮೀನು, ಒಡವೆ, ಪಶು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದ. ಬಡ್ಡಿ ಹಣ ಸಾಕಷ್ಟು ಸಂಪಾದಿಸಿದ್ದ. ಅದರ ಪ್ರಯೋಜನ ಅವನ ಪತ್ನಿಯೂ ಮಾಡಿಕೊಳ್ಳುತ್ತಿದ್ದಳು. ಈ ಕಾರಣದಿಂದ ಅವರಿಗೆ ಈ ಜನ್ಮದಲ್ಲಿ ಸ್ವಂತ ಮನೆ ಸಿಗುವುದಿಲ್ಲ. ಇಬ್ಬರೂ ಅನ್ಯಾಯದ ಸಂಪತ್ತನ್ನು ಅನುಭವಿಸಿದ್ದರಿಂದ ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾರೆ. ಈ ಜನ್ಮದಲ್ಲಿ ಅವನು ನನ್ನ ಸೇವೆ ಮಾಡುತ್ತಿದ್ದಾನೆ. ಯಾವ ಕರ್ಮಗಳ ಫಲ ಈಗಿವರು ಅನುಭವಿಸುತ್ತಿದ್ದಾರೋ ಅದು ಇವರು ಮಾಡುತ್ತಿರುವ ನನ್ನ ಸೇವೆಯ ಫಲಕ್ಕೆ ಅಡ್ಡಿಯಾಗಿದೆ. ಸದ್ಯ ಇವನ ಜೀವನ ಶಾಂತಿಯಿಂದ ಕಳೆಯುತ್ತಿದೆ. ಎಲ್ಲಿಯವರೆಗೆ ಇವನ ಕರ್ಮಗಳ ಲೆಕ್ಕಚುಕ್ತ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅವರಿಗೆ ಮನೆ ಮತ್ತು ಇತರ ಅನುಕೂಲಗಳು ದೊರೆಯಲಾರವು. ಇದೇ ವಿಧಿಯ ವಿಧಾನ ಇದೆ. ಈ ಮಾತಿಗೆ ಪಾರ್ವತಿ ಹೇಳಿದಳು, ಇದಂತೂ ಸರಿ ಹೋಯಿತು. ಆದರೆ ಅವನ ಪತ್ನಿ ಮಾತಿಗೊಮ್ಮೆ ನಿಮ್ಮ ನಿಂದನೆ ಮಾಡುತ್ತಾಳಲ್ಲ, ಅದರೇನು ಸ್ವಾಮಿ? ಶಿವನು ಹೇಳಿದ, ಸಂಸಾರದಲ್ಲಿ ಕಲಿಯುಗ ಸಮಯ ಹತ್ತಿರವಾಗುತ್ತಿದ್ದಂತೆ ಮನುಷ್ಯ ಭಗವಂತನ ನಿಂದನೆ ಮಾಡುತ್ತಾನೆ ಎಂದು ಸ್ಪಷ್ಟ ಆದಿಯಲ್ಲಿಯೇ ಹೇಳಿದೆಯಲ್ಲ ದೇವಿ. ಯಾರು ತನ್ನ ಕಠಿಣ ಸಮಯದಲ್ಲೂ ನನ್ನ ಸೇವೆ ಮಾಡುತ್ತಿರುತ್ತಾನೋ ಅವನಿಗೆ ಈ ಮೃತ್ಯುಲೋಕದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಶಿವನು ಪಾರ್ವತಿಗೆ ಸಮಾಧಾನವಾಗುವ ರೀತಿಯಲ್ಲಿ ಹೇಳಿದ. ಓಂ ನಮೋ ಶಿವಾಯ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಮತ್ತೆ ಸಿಗೋಣ.